ಆತನ ರಕ್ತದ ಮೂಲಕ ನಮ್ಮನ್ನ ಸಮೀಪಸ್ಥರನ್ನಾಗಿ ಮಾಡಿದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತಿಶಯವಾದ ಕೃಪೆಯು ಸಮಾಧಾನವು ತಮಗೂ ತಮ್ಮ ಕುಟುಂಬಕ್ಕೂ ಉಂಟಾಗಲಿ. ಈ ಮುಂಜಾನೆಯಲ್ಲಿ ಹೃದಯಂಗಮ ಮಾತು ಎಂಬ ಈ ವಾಕ್ಯದ ಸರಣಿಯಲ್ಲಿ ಈ ತಿಂಗಳು ನಾವು ಯೇಸು ಕ್ರಿಸ್ತನ ರಕ್ತದ ಕುರಿತು ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂತ ದೇವರ ವಾಕ್ಯದ ಭಾಗ ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 12-13 ವಚನಗಳು. ಎಫೆಸ 2ನೇ ಅಧ್ಯಾಯ 12-13 ವಚನಗಳು. ನೀವು ಪೂರ್ವ ಕಾಲದಲ್ಲಿ ಕ್ರಿಸ್ತನನ್ನು ಸೇರದವರಾಗಿದ್ದು ಇಸ್ರಾಯೇಲ್ ಹಕ್ಕಿನಲ್ಲಿ ಪಾಲಿಲ್ಲದವರು, ಅಬ್ರಹಾಮನಿಗೆ ಉಂಟಾದ ವಾಗ್ದಾನಕ್ಕೆ ಸಂಬಂಧವಾದ ಒಡಂಬಡಿಕೆಗಳಲ್ಲಿ ಸೇರದವರು, ಈ ಲೋಕದಲ್ಲಿ ಯಾವ ನಿರೀಕ್ಷೆ ಇಲ್ಲದವರು, ದೇವರನ್ನರಿಯದವರು ಆಗಿದ್ದೀರೆಂದು ಜ್ಞಾಪಕ ಮಾಡಿಕೊಳ್ಳಿರಿ. ಈಗಲಾದರೂ ಮೊದಲು ದೂರವಾಗಿದ್ದ ನೀವು ಕ್ರಿಸ್ತ ಯೇಸುವನ್ನು ಸೇರಿದವರಾಗಿದ್ದು ಆತನ ರಕ್ತದ ಮೂಲಕ ಸಮೀಪಸ್ಥರಾದಿರಿ. 13. ಈಗಲಾದರೂ ಮೊದಲು ದೂರವಾಗಿದ್ದ ನೀವು ಕ್ರಿಸ್ತ ಯೇಸುವನ್ನು ಸೇರಿದವರಾಗಿದ್ದು ಆತನ ರಕ್ತದ ಮೂಲಕ ಸಮೀಪಸ್ಥರಾದಿರಿ. ಈ ವಾಕ್ಯಗಳನ್ನ ಧ್ಯಾನಿಸುವುದಕ್ಕೆ ದೇವರು ತಾನೇ ನಮ್ಮನ್ನ ಬಲಪಡಿಸಿ ನಮ್ಮ ಮನೋನೇತ್ರಗಳನ್ನ ಬೆಳಗಿಸಲಿ, ತನ್ನ ಜ್ಞಾನವುಳ್ಳ ಆತ್ಮ ನಮಗೆ ಅನುಗ್ರಹಿಸಲಿ. ದೇವರ ಆತ್ಮನು ತಾನೇ ನಮಗೆ ವಾಕ್ಯಗಳನ್ನ ಬೋಧಿಸಲಿ. ನಾವೀಗ ಓದಿದ ವಾಕ್ಯ ಭಾಗದಲ್ಲಿ ನಾವು ಮುಖ್ಯವಾಗಿ ಧ್ಯಾನಿಸುವಂತ ವಿಷಯ ಆತನ ರಕ್ತದ ಮೂಲಕ ಸಮೀಪಸ್ಥರಾದಿರಿ. ಹಾಗಾದರೆ ಯಾವುದಕ್ಕೆ ಸಮೀಪಸ್ಥರಾದಿವಿ? ಯಾವುದಕ್ಕೆ ಈಗ ನಾವು ಸಮೀಪಸ್ಥರಾಗಿದ್ದೇವೆ? ಯೇಸುವಿನ ರಕ್ತದಿಂದ ಆದ ಈ ಲಾಭ ಯಾವುದಕ್ಕೆ ನಮ್ಮನ್ನ ಸಮೀಪಸ್ಥರನ್ನಾಗಿ ಮಾಡಿದೆ? ನಾವು ಮೊನ್ನೆ ದಿವಸ ನೋಡಿಕೊಂಡಿದ್ದೇವೆ ಇಬ್ರಿಯ 10ನೇ ಅಧ್ಯಾಯದ 19-20 ವಚನಗಳಲ್ಲಿ ಯೇಸು ಕ್ರಿಸ್ತನು ಪ್ರತಿಷ್ಠಿಸಿದ ಜೀವಳ ಹೊಸ ದಾರಿಯಲ್ಲಿ ಆತನ ರಕ್ತದ ಮೂಲಕ ಯೇಸು ಕ್ರಿಸ್ತನ ಶರೀರವೆಂಬ ತೆರೆಯ ಮುಖಾಂತರ ನಾವು ದೇವರ ಸಮಕ್ಷಮಕ್ಕೆ ಬಂದಿದ್ದೇವೆ ಅಥವಾ ಪ್ರವೇಶಿಸ್ತೇವೆ. ಹಾಗಾದರೆ ಅಲ್ಲಿ ಯೇಸುಕ್ರಿಸ್ತನ ರಕ್ತದ ಮುಖಾಂತರ, ಯೇಸುಕ್ರಿಸ್ತನ ದೇಹವೆಂಬ ತೆರೆಯ ಮುಖಾಂತರ ನಾವು ದೇವರ ಸಮೀಪ ಹೊಂದಿದ್ದೇವೆ. ಈ ವಾಕ್ಯದಲ್ಲಿ ಆತನ ರಕ್ತದ ಮೂಲಕ ಸಮೀಪಸ್ಥರಾದಿರಿ ಎಂಬುದಾಗಿ ಇದು ಹೇಳುವಾಗ ಇಲ್ಲಿ ಯಾವುದಕ್ಕೆ ನಾವು ಸಮೀಪವಾದೆವು? ಇದು ಒಂದು ವಿಶೇಷವಾದ ವಿಷಯ. ಇಲ್ಲಿ ಯಾರಿಗಿದು ಬರೆಯಲ್ಪಟ್ಟದೆ? 13ನೇ ವಚನ ಓದುವಾಗ ಈಗಲಾದರೂ ಮೊದಲು ದೂರವಾಗಿದ್ದ ನೀವು. ಇಲ್ಲಿ ನಾವು 2ನೇ ಅಧ್ಯಾಯದ 11ನೇ ವಚನದಿಂದ 22 ವಚನಗಳ ತನಕ ನಾವು ಓದುವಾಗ ಅನೇಕ ಸರ್ತಿ ನೀವು ನಾವು ಇದನ್ನ ನಾವು ಓದ್ತಾ ಹೋಗ್ತೇವೆ. ಕೆಲವು ಕಡೆ ನಿಮ್ಮನ್ನು ನಮ್ಮನ್ನು, ಇನ್ನು ಕೆಲವು ಕಡೆ ನೀವು ನಾವು, ಹೀಗೆ ಮಾತುಗಳು ವ್ಯತ್ಯಾಸವಾಗ್ತದೆ. ಹಾಗಾದ್ರೆ ನೀವು ಎನ್ನುವಾಗ ಯಾರು, ನಾವು ಎನ್ನುವಾಗ ಯಾರು? ಇಲ್ಲಿ ಶ್ರೇಷ್ಠ ಅಪೊಸ್ತಲನಾದ ಪೌಲನು ಆತನಿಗೆ ಸಿಕ್ಕ ಪ್ರಕಟಣೆಗಳನ್ನ ಆತನಲ್ಲಿ ಬರೆಯುತ್ತಾ ಈ ವಾಕ್ಯ ಭಾಗದಲ್ಲಿ, ಈ ಪ್ಯಾಸೇಜ್ನಲ್ಲಿ ಆತನು ನಾವು ಎಂಬುದಾಗಿ ಹೇಳುವಾಗ ತನ್ನನ್ನು ಸೇರಿಕೊಂಡು ಯಹೂದ್ಯರನ್ನು ಅಥವಾ ಇಸ್ರಾಯೇಲ್ಯರನ್ನು ಆತನು ಸಂಬೋಧಿಸುತ್ತಿದ್ದಾನೆ. ನೀವು ಎಂಬುದಾಗಿ ಹೇಳುವಾಗ ಅನ್ಯರನ್ನಂದ್ರೆ ಅಥವಾ ಗ್ರೀಕರು, ಅಥವಾ ರೋಮ ಪತ್ರಿಕೆಯಲ್ಲಿ ಅನ್ಯರ ಕುರಿತಾಗಿ ಬರೆಯುವಾಗ ಗ್ರೀಕರು ಎಂಬುದಾಗಿ ಆತನು ಬರೀತಾನೆ. ಇನ್ನು ಕೆಲವು ಕಡೆ ಅನ್ಯರು, ಅದರ ಅರ್ಥ ಇಸ್ರಾಯೇಲ್ಯರೇತರರು ಅಥವಾ ಯಹೂದ್ಯರೇತರರು ಅಂದ್ರೆ ಇಸ್ರಾಯೇಲ್ಯರಲ್ಲದವರು, ಯಹೂದ್ಯರಲ್ಲದವರು ಅಂದ್ರೆ ಅನ್ಯರು. ಇವರ ಕುರಿತು ಇಲ್ಲಿ ಹೇಳುವಾಗ ಈ ವಾಕ್ಯ ಭಾಗದಲ್ಲಿ ನೀವು ಎಂಬುದಾಗಿ ಆತನು ಹೇಳ್ತಾನೆ. ಹಾಗಾದ್ರೆ ನೀವು ಎಂಬುದಾಗಿ ಹೇಳುವಂತ ಈ ಅನ್ಯರೆನ್ನುವಂತ ಯಹೂದ್ಯರಲ್ಲದ ಈ ಪ್ರಪಂಚದ ಜನಕೂಟಕ್ಕೆ ಮಾತನಾಡುತ್ತಾ ಇವರು ಸಮೀಪಸ್ಥರಾದರು ಎಂಬುದಾಗಿ ಇದನ್ನು ಹೇಳ್ತಿದ್ದಾನೆ. ಇಲ್ಲಿ ಯಾರಿಗೆ ಸಮೀಪಸ್ಥರಾದ್ರು? ನಾನು ಆರಂಭದಲ್ಲಿ ಹೇಳಿದೆ, ಇಬ್ರಿಯ 10-19 ಅಧ್ಯಾಯದ 19-20 ವಚನದ ಪ್ರಕಾರ ನಾವು ದೇವರಿಗೆ ಸಮೀಪಸ್ಥರಾದ್ವಿ. ಆದ್ರೆ ಇಲ್ಲಿ ಇನ್ನೊಂದು ಗುಂಪಿಗೆ ನಾವು ಸಮೀಪಸ್ಥರಾದದನ್ನ ಇಲ್ಲಿ ಪ್ರಸ್ತಾಪಿಸಲಾಗ್ತದೆ.
ಇದೊಂದು ವಿಶೇಷವಾದ ವಿಷಯ. ಹಾಗಾದ್ರೆ ಅನ್ಯ ಜನರು ಯಹೂದ್ಯರ ಜೊತೆ ಸೇರಿಕೊಳ್ತಾರೆ. ಇದನ್ನು ಒಂದು ಮರ್ಮ ಎಂಬುದಾಗಿ ಪೌಲನು ಬರೀತಾನೆ. ಈಗಿನ ಕಾಲದಲ್ಲಿ ಅಪೊಸ್ತಲರಿಗೂ ಮತ್ತು ಪ್ರವಾದಿಗಳಿಗೂ ದೇವರು ತಿಳಿಸಿದ ಮರ್ಮ ಎಂಬುದಾಗಿ 5ನೇ ವಚನದಲ್ಲಿ ಹೇಳ್ತಾನೆ. ಇದು ಪವಿತ್ರಾತ್ಮದಿಂದ ತಿಳಿಸಲ್ಪಟ್ಟ ಮರ್ಮ, ಆ ಮರ್ಮ ಎಂಬುದಾಗಿ ಹೇಳ್ತಾನೆ. ಅದನ್ನು ಮುಂದುವರಿಸಿ 3ನೇ ಅಧ್ಯಾಯದ 6ನೇ ವಚನದಲ್ಲಿ ಹೇಳ್ತಾನೆ, ಅದು ಯಾವುದೆಂದರೆ, ಆ ಮರ್ಮ ಯಾವುದೆಂದರೆ. 4ನೇ ವಚನದಲ್ಲಿ ಒಂದು ಮರ್ಮ ಬರೀತಾನೆ, ಅದು ಕ್ರಿಸ್ತನ ಕುರಿತಾದ ಮರ್ಮ. 5ನೇ ವಚನದಲ್ಲಿ ಮರ್ಮ ಎಂಬುದಾಗಿ ಬರೀತಾನೆ. ಆ ಮರ್ಮದ ಕುರಿತು ವಿವರಣೆಯನ್ನು 6ನೇ ವಚನದಲ್ಲಿ ಬರೀತಾನೆ. ಅದು ಯಾವುದೆಂದರೆ, ಅನ್ಯ ಜನರ ಸುವಾರ್ತೆ ಮೂಲಕ ಅದಾವದೆಂದರೆ ಅನ್ಯ ಜನರ ಸುವಾರ್ತೆ ಮೂಲಕ ಕ್ರಿಸ್ತ ಯೇಸುವಿನಲ್ಲಿರುವವರಾಗಿ ಯಹೂದ್ಯರೊಂದಿಗೆ ಬಾಧ್ಯರು, ಒಂದೇ ದೇಹದೊಳಗಣ ಅಂಗಗಳು, ಅಬ್ರಾಹ್ಮನಿಗುಂಟಾದ ವಾಗ್ದಾನಗಳಲ್ಲಿ ಪಾಲುಗಾರರೂ ಆಗಿದ್ದಾರೆ ಎಂಬುದೇ. ಹಾಗಾದರೆ ಈ ಒಂದು ಮರ್ಮವನ್ನು ತರಬೇಕಾದ್ರೆ ದೇವರು ಮೊದಲೇ ಆರಿಸಿಕೊಂಡು ತನ್ನ ಒಡಂಬಡಿಕೆಯೊಳಗೆ ನಿಲ್ಲಿಸಿಕೊಂಡದ್ದು ಪ್ರಪಂಚದಲ್ಲಿ ಮೊದಲು ಇಸ್ರೇಲರೊಂದಿಗೆ, ಅಥವಾ ಈಗಿನ ಭಾಷೆಯ ಪ್ರಕಾರ ಯಹೂದ್ಯರೊಂದಿಗೆ. ಇವರಿಗೀಗಾಗಲೇ ದೇವರೊಂದಿಗೆ ಐಕ್ಯತೆ ಇದೆ. ಅದರ ಹೊಸ ಒಡಂಬಡಿಕೆಗೆ ಬರುವಾಗ ಅನ್ಯ ಜನರೆಂಬ ಯಹೂದ್ಯರೇತರರನ್ನ ದೇವರು ಈಗ ಇಸ್ರೇಲರೊಂದಿಗೆ ಒಂದು ಮಾಡ್ತಿದ್ದಾನಂತೆ. ಇಸ್ರೇಲರು ಯಾರು? ಅವರ ಶ್ರೇಷ್ಠತೆ ಏನು? ಅದನ್ನು ಆತನು ರೋಮ ಪತ್ರಿಕೆ 9ನೇ ಅಧ್ಯಾಯದ 4ನೇ ವಚನದಲ್ಲಿ ಬರುತ್ತಾನೆ. ಇಸ್ರೇಲರು ಯಾರು? ಅವರು ಇಸ್ರೇಲಿನ ವಂಶದವರು, ದೇವರು ಪುತ್ರರಾಗಿ ಸ್ವೀಕರಿಸಿದವರು, ಅವರಿಗಿರುವಂತ ಶ್ರೇಷ್ಠತೆ. ಇವರಲ್ಲಿ ದೇವರ ತೇಜಸ್ ಸಾನ್ನಿಧ್ಯವಿದೆ. ಅವರ ಸಂಗಡ ದೇವರ ಒಡಂಬಡಿಕೆಗಳನ್ನು ಮಾಡಿಕೊಂಡ, ಅವರಿಗೆ ಧರ್ಮಶಾಸ್ತ್ರವು, ದೇವಾಲಯದಲ್ಲಿ ನಡೆಯುವ ಆರಾಧನೆಯು, ವಾಗ್ದಾನಗಳು ಕೊಡೋಣವಾದವು. ಇದೆಲ್ಲವೂ ಭೂಮಿ ಮೇಲೆ ಇಸ್ರೇಲರಿಗೆ ಮಾತ್ರ ಪ್ರತ್ಯೇಕವಾಗಿ ದೇವರು ಕೊಟ್ಟ ಸಂಗತಿ. ಆದ್ರೆ ಅನ್ಯ ಜನರ ಕುರಿತಾಗಿ ಬರೆಯುವಾಗ ಎಫೆಸ 2ನೇ ಅಧ್ಯಾಯದ 12ನೇ ವಚನದಲ್ಲಿ ಹೇಳ್ತಾನೆ, ಇವರು ಯಾರು? ಇವರು ಪೂರ್ವದಲ್ಲಿ ಕ್ರಿಸ್ತನನ್ನು ಸೇರದವರಾಗಿದ್ದು, ಇಸ್ರೇಲರ ಹಕ್ಕಿನಲ್ಲಿ ಪಾಲಿಲ್ಲದವರು, ಅಬ್ರಾಹ್ಮನಿಗುಂಟಾದ ವಾಗ್ದಾನಕ್ಕೆ ಸಂಬಂಧವಾದ ಒಡಂಬಡಿಕೆಗಳಲ್ಲಿ ಸೇರದವರು, ಈ ಲೋಕದಲ್ಲಿ ಯಾವ ನಿರೀಕ್ಷೆ ಇಲ್ಲದವರು, ದೇವರನ್ನರಿಯದವರು. ಇದು ಅನ್ಯ ಜನರ ಸ್ಥಿತಿ. ರೋಮ 9:4 ಇಸ್ರೇಲರ ಶ್ರೇಷ್ಠತೆ. ಹಾಗಾದ್ರೆ ಹೀಗೆ ಶ್ರೇಷ್ಠತೆನ ಹೊಂದಿದ ಯಹೂದ್ಯರು, ಇಂಥ ಶ್ರೇಷ್ಠತೆನ ಇನ್ನೂ ಹೊಂದಿಕೊಳ್ಳದ ಅನ್ಯರು ಈಗ ಯೇಸುಕ್ರಿಸ್ತನ ಶಿಲುಬೆಯಲ್ಲಿ, ಯೇಸುಕ್ರಿಸ್ತನ ರಕ್ತದ ಮೂಲಕ ಅವರಿಗೆ ಸಿಕ್ಕ ದೊಡ್ಡ ಸೌಭಾಗ್ಯ. ಯಾವ ರಕ್ತ ನಮ್ಮನ್ನ ದೇವರ ಸಮೀಪಕ್ಕೆ ನಡೆಸ್ತದೋ, ಈಗ ಅದೇ ರಕ್ತ ಈಗ ಯಹೂದ್ಯರೊಂದಿಗೆ ನಮ್ಮನ್ನು ಸೇರಿಸುವಂತೆ ಇವರ ಸಮೀಪ ನಡೆಸ್ತದೆ. ನಾವು ಈ ವಾಕ್ಯದ ಪ್ರಕಾರ ಕ್ರಿಸ್ತನನ್ನ ಸೇರುವುದಕ್ಕೂ, ಇಸ್ರೇಲರ ಹಕ್ಕಿನಲ್ಲಿ ಪಾಲು ಹೊಂದುವುದಕ್ಕೂ, ಅಬ್ರಾಹ್ಮನಿಗೆ ಉಂಟಾದ ವಾಗ್ದಾನಗಳಲ್ಲಿ ನಾವು ಅದಕ್ಕೆ ಸಂಬಂಧಪಟ್ಟು ಆ ಒಡಂಬಡಿಕೆಯಲ್ಲಿ ಸೇರುವುದಕ್ಕೂ ಈಗ ಕರೆಯಲ್ಪಟ್ಟವರು ನಿರೀಕ್ಷೆ ಉಳ್ಳವರಾಗಿ ಲೋಕದಲ್ಲಿ, ಅಂದ್ರೆ ಪರಲೋಕದ ನಿರೀಕ್ಷೆ, ನಿತ್ಯತ್ವದ ನಿರೀಕ್ಷೆ ಉಳ್ಳವರಾಗಿ ನಾವು ಇರುವುದಕ್ಕೂ, ದೇವರನ್ನ ಅರಿಯುವುದಕ್ಕೂ ಈಗ ದೇವರು ನಮ್ಮನ್ನ ಕರೆದಿದ್ದಾನಲ್ಲ, ನೇಮಿಸಿದ್ದಾನಲ್ಲ. ಹಾಗಾದ್ರೆ ಯಹೂದ್ಯರಿಗಿರುವಂತಹ ಎಲ್ಲಾ ಸಂಗತಿಗಳಲ್ಲಿ, ಹಕ್ಕುಗಳಲ್ಲಿ ನಮ್ಮನ್ನೂ ಸೇರಿಸುವಂತೆ ದೇವರಿಗೆ ತೀರ್ಮಾನಿಸಿರುವಲ್ಲಿ ಈಗ ನಾವು ಯಹೂದ್ಯರಿಗೆ ಸಮೀಪಸ್ಥರಾದ. ಇಬ್ರಿಯ 10:19-20 ದೇವರಿಗೆ ಸಮೀಪಸ್ಥರಾದ್ವಿ. ಇಲ್ಲಿ ಎಫೆಸ 2:3 ಯೇಸುವಿನ ರಕ್ತದ ಮೂಲಕ ಈಗ ಯಹೂದ್ಯರಿಗೆ ಸಮೀಪಸ್ಥರಾದ್ವಿ. ಅವರಿಗಿರುವಂತ ಎಲ್ಲಾ ಮೇಲುಗಳಲ್ಲಿ ಈಗ ನಾವು ಸಮಪಾಲುಗಾರರು. ಈಗ ಸಮಪಾಲುಗಾರಿಕೆಯನ್ನ ಆ ಶಿಲುಬೆಯಲ್ಲಿ ನಾವು ಒಂದಾದದನ್ನ 15ರಲ್ಲಿ ಬರೀತಾನೆ. ದೇವರದನ್ನ ಶಿಲುಬೆಯಲ್ಲಿ ಹೇಗೆ ಸಾಧಿಸಿ ಇಬ್ಬರನ್ನ ಒಂದೇ ದೇಹದಂತಾಗ ಮಾಡದೆ ಎಂಬುದನ್ನ 16ನೇ ವಚನದಲ್ಲಿ ಹೇಳ್ತಾನೆ. ಈಗ ದೇವರು ಅವರಿಗೂ ಇವರಿಗೂ ಒಂದೇ ಸಮಾಧಾನವನ್ನ ನೇಮಿಸಿದ್ದಾನೆಂಬುದನ್ನು 17ನೇ ವಚನದಲ್ಲಿ ಹೇಳ್ತಾನೆ. 18ರಲ್ಲಿ ಅವರು ನಾವು ಈಗ ಒಬ್ಬನೇ ಪರಿಶುದ್ಧಾತ್ಮನನ್ನ ಹೊಂದಿ ತಂದೆಯ ಬಳಿಗೆ ಪ್ರವೇಶಿಸುವುದಕ್ಕೆ ಸಾಧ್ಯವಾದದನ್ನು 18ರಲ್ಲಿ ಆತನು ಹೇಳ್ತಾನೆ. 19ನೇ ವಚನಕ್ಕೆ ಬರುವಾಗ ಅನ್ಯರು, ನಾವಿನ್ನು ಪರದೇಶದವರು ಅನ್ಯರಲ್ಲ, ದೇವಜನರೊಂದಿಗೆ ಒಂದೇ ಸಂಸ್ಥಾನಕ್ಕೆ ಸೇರಿದವರು, ದೇವರ ಮನೆಯವರಾಗಿ ಒಂದೇ ಮನೆಯವರಾಗಿದ್ದೆ ಎಂಬುದನ್ನು 19ರಲ್ಲಿ ಹೇಳ್ತಾನೆ. 20ನೇ ವಚನಕ್ಕೆ ಬರುವಾಗ ಅಪೊಸ್ತಲರು, ಪ್ರವಾದಿಗಳು ಎನ್ನುವಂತ ಅಸ್ಥಿವಾರದ ಮೇಲೆ ಮಂದಿರೋಪದಲ್ಲಿ ನಾವೆಲ್ಲ ಒಟ್ಟಾಗಿ ಕಟ್ಟಲ್ಪಟ್ಟವರೆಂಬುದಾಗಿ 20ನೇ ವಚನದಲ್ಲಿ ಹೇಳ್ತಾನೆ. 21ನೇ ವಚನಕ್ಕೆ ಬರುವಾಗ ಯೇಸು ಕ್ರಿಸ್ತನೇ ಮುಖ್ಯವಾದ ಮೂಲಗಳು, ಆತನ ಆ ಕಟ್ಟಡದ ಎಲ್ಲಾ ಭಾಗಗಳು ಒಂದಕ್ಕೊಂದು ಹೊಂದಿಕೆಯಾಗಿ ವೃದ್ಧಿಯಾಗುತ್ತಾ ಕರ್ತನಲ್ಲಿ ಪರಿಶುದ್ಧ ದೇವಾಲಯವಾಗ್ತದೆ. ಹಾಗಾದ್ರೆ ಯಹೂದರು ಅನ್ಯ ಜನರು ಸೇರಿ ಒಂದೇ ದೇವಾಲಯ. ಹಲ್ಲೆಲೂಯಾ. 22ನೇ ವಚನಕ್ಕೆ ಬರುವಾಗ ಆತನಲ್ಲಿ ನೀವು ಸಹ
ಪವಿತ್ರಾತ್ಮನ ಮೂಲಕ ದೇವರಿಗೆ ನಿವಾಸ ಸ್ಥಾನವಾಗುವುದಕ್ಕಾಗಿ ನಮ್ಮ ಸಂಗಡ, ಈಗ ನಾವು ಯಹೂದ್ಯರ ಸಂಗಡ ದೇವರ ನಿವಾಸ ಸ್ಥಾನವಾಗುವುದಕ್ಕಾಗಿ ಕಟ್ಟಲ್ಪಟ್ಟವರು. ಪ್ರಿಯರೇ, ಯಹೂದ್ಯರೇತರರಿಗೆ ದೇವರು ಕೊಟ್ಟ ಈ ಶ್ರೇಷ್ಠತೆ ಇದನ್ನ ಒಂದು ಮರ್ಮ ಎಂಬುದಾಗಿ ಹೇಳ್ತಾನೆ. ಹಾಗಾದ್ರೆ ಅನ್ಯ ಜನರಾಗಿದ್ದವರು, ಯಹೂದ್ಯರಲ್ಲದವರು, ಈಗ ಯಹೂದ್ಯರೊಂದಿಗೆ ಸೇರಿ ದೇವರ ಮನೆಯವರು, ಒಂದೇ ಸಂಸ್ಥಾನದವರು, ಮಂದಿರದೋಪಾದಿಯಲ್ಲಿ ಕಟ್ಟಲ್ಪಡುತ್ತಿರುವವರು, ಒಂದೇ ಅಸ್ಥಿವಾರದ ಮೇಲೆ ಮಂದಿರದೋಪಾದಿಯಲ್ಲಿ ಕಟ್ಟಲ್ಪಡುವವರು, ಪವಿತ್ರಾತ್ಮನ ಮೂಲಕ ದೇವರ ನಿವಾಸವಾಗುವವರು. ಎಲ್ಲಾ ಶ್ರೇಷ್ಠತೆಯನ್ನ ಆತನು ನಮ್ಮ ಮುಂದೆ ಮಾತನಾಡ್ತಾನಲ್ಲ, ಇದು ಯೇಸು ಕ್ರಿಸ್ತನ ರಕ್ತದ ಮುಖಾಂತರ, ಆತನ ಶಿಲುಬೆ ಶ್ರಮೆಯ ಮುಖಾಂತರ ಈಗ ನಾವು ಯಹೂದ್ಯರು ಅನ್ಯ ಜನರು ಒಂದಾಗಿ ಒಂದೇ ದೇಹ ಎಂಬುದ, ಒಂದೇ ನೂತನ ಪುರುಷ ಎಂಬುದಾಗಿ ಆತನು ಹೇಳ್ತಾನೆ. ಎಲ್ಲದಕ್ಕೂ ಅನೇಕ ಒಳ್ಳೊಳ್ಳೆಯ ಅರ್ಥಗಳಿದೆ. ಪ್ರಿಯರೇ, ದೇವರು ನಮಗೆ ಇಂಥ ಒಂದು ಶ್ರೇಷ್ಠ ಕೃಪೆ ಕೊಟ್ಟದಕ್ಕಾಗಿ ಆತನನ್ನು ಸ್ತುತಿಸೋಣ, ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯುಳ್ಳ ತಂದೆಯೇ, ದೇವರೇ, ಅನ್ಯರು ಎಂಬುದಾಗಿ ಕರೆಸಿಕೊಂಡ್ರು ಈಗ ನಿನ್ನಮ್ಮನ ಅನ್ಯರನ್ನಾಗಿ ನೋಡದೆ, ನಮಗೆ ಒಬ್ಬನೇ ತಂದೆ ಆಗಿರುವಲ್ಲಿ ನಾವು ನಿನ್ನ ಮಕ್ಕಳು, ದೇವರೇ, ನಿನ್ನ ಮನೆಯಲ್ಲಿ ನಾವೆಲ್ಲರೂ ಒಂದೇ ಆಗಿರುವುದಕ್ಕೂ, ನಿನಗೆ ಸಮೀಪಸ್ಥರಾಗಿರುವುದಕ್ಕೂ, ಯಹೂದ್ಯರೊಂದಿಗೆ ಸೇರಿ ನಾವು ಒಂದು ನೂತನ ಪುರುಷ ಒಂದೇ ದೇಹದವರಾಗುವುದಕ್ಕೂ, ಕರ್ತನೆ, ಒಂದೇ ಆತ್ಮನನ್ನು ಹೊಂದಿ ದೇವರೇ ನಿನ್ನ ಬಳಿಗೆ ನಾವು ಸೇರುವುದಕ್ಕೂ, ನಿರೀಕ್ಷೆ ಇಲ್ಲದವರಿಗೆ ನಿರೀಕ್ಷೆಯನ್ನು ಹೊಂದಿಕೊಳ್ಳುವುದಕ್ಕೂ, ಅಬ್ರಾಹ್ಮನಿಗುಂಟಾದ ವಾಗ್ದಾನವಿಲ್ಲದವರಿಗೆ ಆ ವಾಗ್ದಾನದಲ್ಲಿ ಪಾಲುಗಾರರಾಗುವುದಕ್ಕೂ, ಕ್ರಿಸ್ತನನ್ನು ಸೇರಿಕೊಳ್ಳುವುದಕ್ಕೂ, ನಿತ್ಯತ್ವದ ನಿರೀಕ್ಷೆನ ಹೊಂದಿಕೊಳ್ಳುವುದಕ್ಕೂ, ಕರ್ತನೆ, ನೀನು ನಮಗೆ ಮಾಡಿದ ಈ ಒಂದು ಶ್ರೇಷ್ಠ ಉಪಕಾರಕ್ಕಾಗಿ ನಾವು ನಿನಗೆ ಸ್ತೋತ್ರ ಹೇಳ್ತೇವೆ. ತಂದೆ, ನಿನಗೆ ಮಹಿಮೆ ಆಗಲಿ. ಈ ವಾಕ್ಯಗಳನ್ನ ತಿರುಗಿ ನಾವು ಪದೇ ಪದೇ ಓದಿ ಅದನ್ನು ಧ್ಯಾನಿಸಿ ನಿನ್ನನ್ನು ಹೆಚ್ಚೆಚ್ಚಾಗಿ ಕೊಂಡಾಡ್ಲಿಕ್ಕಾಗುವಂತೆ, ನೀನು ನಮಗೆ ಕೊಟ್ಟ ಮೇಲುಗಳನ್ನ ನಾವಿನ್ನೂ ಸಮರ್ಪಕವಾಗಿ ಕಂಡುಕೊಳ್ಳಿಕ್ಕಾಗುವಂತೆ ನಿನ್ನ ಮಹಾದಯನ ಅನುಗ್ರಹಿಸು. ಕರ್ತನೆ, ಈ ಒಂದು ಶ್ರೇಷ್ಠ ನಿನ್ನ ಆಶೀರ್ವಾದ ನಿರೀಕ್ಷೆಯಲ್ಲಿ ಸೇರಿದವರಾಗಿ ನಾವು ಕರ್ತನೆ ಲೋಕದಲ್ಲಿ ಜಯಶಾಲಿಗಳಾಗಿ ಜೀವಿಸುವಂತೆ ಈ ವಾಕ್ಯವನ್ನು ಕೇಳಿ ನಿನ್ನ ನಂಬಿಕೆ ಇಡ್ತಾರೆ ಒಬ್ಬೊಬ್ಬರನ್ನ ನಿನ್ನ ಜಯಶಾಲಿಗಳನ್ನಾಗಿ ಆಶೀರ್ವದಿಸು. ಇಲ್ಲಿ ನೀನು ನಮಗಾಗಿ ಏರ್ಪಡಿಸಿರುವಂಥ ಸಕಲ ಆಶೀರ್ವಾದ ಇವರ ಮೇಲೆ ನೆಲೆಸಲಿ. ನಿನಗೆ ಮಹಿಮೆಯಾಗಲಿ. ನಿನಗೇ ಸ್ತೋತ್ರ. ನಿನ್ನ ಪ್ರಸನ್ನತೆ ಯಾವಾಗಲೂ ಅನುಭವಿಸೋದಕ್ಕೆ ಕೃಪೆಯನ್ನು ಅನುಗ್ರಹಿಸು. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.